ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿಯ ವಿಬಿಜಿ ರಾಮ್ಜಿ ಅಸ್ತ್ರ. ವಿಶೇಷ ಅಧಿವೇಶನದಲ್ಲಿ ಕೈ ವಿರುದ್ಧ ಕದನಕ್ಕೆ ಬಿಜೆಪಿ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದೆ. ಪ್ರಬಲ ಪ್ರತಿಪಕ್ಷ ಬಿಜೆಪಿ ರಾಜ್ಯ ಸರ್ಕಾರದ ವಿರುದ್ಧ ಈಗ ಬಿಜೆಪಿ ವಿಬಿಜಿ ರಾಮ್ಜಿ ಅಸ್ತ್ರವನ್ನ ಪ್ರಯೋಗ ಮಾಡಲಿಕ್ಕೆ ಮುಂದಾಗ್ತದೆ. ನಾಳೆಯಿಂದ ಆರಂಭ ಆಗ್ತಿರುವಂತಹ ವಿಧಾನಮಂಡಲದ ಅಧಿವೇಶನದಲ್ಲಿ ಇನ್ನು ಇದಕ್ಕೆ ಕೇಸರಿ ಪಡೆ ತಾಲೀಮನ್ನು ಕೂಡ ಆರಂಭಿಸಿದೆ. ಸೂಕ್ತ ಅಂಶಗಳ ಜೊತೆಗೆ ಸರ್ಕಾರದ ವಿರುದ್ಧ ವಾಕ್ ಸಮರವನ್ನು ಕೂಡ ನಡೆಸಬೇಕು. ಆ ನಿಟ್ಟಿನಲ್ಲಿ ಯೋಜನೆ ಬಗ್ಗೆ ಬಿಜೆಪಿಯ ಶಾಸಕರಿಗೆ ಕೇಂದ್ರ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ತರಬೇತಿಯನ್ನು ನೀಡೋರಿದ್ದಾರೆ. ಎಚ್ಚರಿಕೆಯಿಂದ ಸದನದಲ್ಲಿ ಉತ್ತರವನ್ನು ನೀಡುವಂತೆ ಚೌಹಾಣ್ ಸೂಚನೆಯನ್ನು ಕೊಡೋರು ಇದ್ದಾರೆ. ಯಾವ ರೀತಿ ಈ ಒಂದು ಮಸೂದೆನ ನಾವು ಕಾಯ್ದೆ ಜಾರಿಗೆ ತಂದಿದ್ದೀವಿ, ಮಸೂದೆನ ಯಾವ ರೀತಿ ಇದು ಕಾರ್ಯವನ್ನು ನಿರ್ವಹಿಸುತ್ತೆ ಅನ್ನೋ ನಿಟ್ಟಿನಲ್ಲಿ ತರಬೇತಿ ನೀಡ್ತಾರೆ, ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ. ತರಬೇತಿನ ನೀಡೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಗಣಪತಿ ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಗಣಪತಿ, ಈಗ ಪ್ರಬಲ ಬಿಜೆಪಿ ಅಸ್ತ್ರವನ್ನಾಗಿ ಮಾಡ್ಕೊಳ್ತಾ ಇರುವಂಥದ್ದು ವಿಬಿಜಿ ರಾಮ್ಜಿ ಅಸ್ತ್ರವನ್ನು ಖುದ್ದು ಕೇಂದ್ರ ಸಚಿವರೇ ತರಬೇತಿಯನ್ನು ನೀಡಕ್ಕೆ ಬರ್ತಿದ್ದಾರೆ. ಮಧುಸೂದನ್, ಖಂಡಿತ. ಯಾಕಂತಂದ್ರೆ ಈಗಾಗಲೇ ಜಂಟಿ ಅಧಿವೇಶನಕ್ಕೆ ಸರ್ಕಾರ ಸನ್ನದ್ಧ ಆಗಿದೆ. ಜೊತೆಗೆ ಅದನ್ನ ಹೇಗೆ ಹ್ಯಾಂಡಲ್ ಮಾಡಬೇಕು ಅಂತ ವಿಪಕ್ಷ ನಾಯಕರು ಕೂಡ ಒಂದಷ್ಟು ಚಿಂತನೆ. ಈ ಸಂದರ್ಭದಲ್ಲಿ ಕೇಂದ್ರ ಕೃಷಿ ಸಚಿವರೇ ಸ್ವತಃ ರಾಜ್ಯಕ್ಕೆ ಆಗಮಿಸಿ ವಿಪಕ್ಷ ನಾಯಕರಿಗೆ ಅಂದ್ರೆ ಬಿಜೆಪಿ ನಾಯಕರಿಗೆ ಒಂದಷ್ಟು ತರಬೇತಿಯನ್ನ ಕೊಡ್ತಾ ಇರುವಂತದ್ದು. ನೋಡಿ, ಪ್ರಮುಖವಾಗಿ ಅಧಿವೇಶನ ಆರಂಭವಾಗುವಂತದ್ದೇ ಈ ನರೇಗಾ ವಿಚಾರಕ್ಕೆ. ಅಂದ್ರೆ ನರೇಗಾವನ್ನ ಹೆಸರು ಬದಲಾವಣೆ ಮಾಡುವಂತ ವಿಚಾರದಲ್ಲಿ ಈಗಾಗಲೇ ಕೇಂದ್ರ ಸರ್ಕಾರ ನಿರ್ಧಾರವನ್ನ ಕೈಗೊಂಡಿದೆ. ಇದರ ವಿರುದ್ಧವಾಗಿ ರಾಜ್ಯ ಸರ್ಕಾರ ಏನಾದ್ರೂ ಕೂಡ ಅಧಿವೇಶನ ತೀರ್ಮಾನ ಕೈಗೊಳ್ಳುತ್ತಾ ಅನ್ನೋದು ಕೂಡ ಪ್ರಶ್ನಾತೀತವಾಗಿರುವಂತದ್ದು. ಈ ನಿಟ್ಟಿನಲ್ಲಿ ಮನ್ರೇಗಾ ಹಾಗೂ ಈಗ ಜಿ ರಾಮ್ಜಿ ಏನಿದೆ, ಹೊಸದಾಗಿ ಬರುವಂತಹ ಒಂದಷ್ಟು ತಿದ್ದುಪಡಿ ಮಾಡಿ ಒಂದಷ್ಟು ಬದಲಾವಣೆ ಮಾಡಿ ಬರುವಂತಹ ಈ ಯೋಜನೆಯಲ್ಲಿ ಏನಿದೆ, ಒಂದಷ್ಟು ಸಾರಾಂಶಗಳನ್ನ ನೇರವಾಗಿ ಶಾಸಕರಿಗೆ ಮನವರಿಕೆಯನ್ನ ಮಾಡಿರುವಂತದ್ದು. ಅಧಿವೇಶನದಲ್ಲಿ ಈ ಮನ್ರೇಗಾ ವಿಚಾರದಲ್ಲಿ ಇರುವಂತಹ ಭ್ರಷ್ಟಾಚಾರಗಳಿರ್ಬೋದು, ಉದ್ಯೋಗ ಖಾತ್ರಿ ಬಗ್ಗೆ ಸೃಷ್ಟಿಯಾದಂತಹ ಒಂದಷ್ಟು ವಿಚಾರಗಳಿರ್ಬೋದು, ಈ ಎಲ್ಲಾ ವಿಚಾರಗಳನ್ನ ದತ್ತಾಂಶಗಳ ಮೂಲಕ ಅಂದ್ರೆ ಸೂಕ್ತ ಅಂಕಿಅಂಶಗಳ ಮೂಲಕ ಶಾಸಕರಿಗೆ ಮನವರಿಕೆಯನ್ನ ಮಾಡಿರುವಂತದ್ದು. ನೋಡಿ, ಈಗಾಗಲೇ ಕೇಳಿರುವಂತಹ ಪ್ರಕಾರ ಸಾಕಷ್ಟು ಭ್ರಷ್ಟಾಚಾರ ಆಗಿರುವಂತದ್ದು. ಜೊತೆಗೆ ಒಂದಷ್ಟು ಉದ್ಯೋಗ ಖಾತ್ರಿ ಅಂದ್ರೆ ಉದ್ಯೋಗವನ್ನ ನಿರ್ಮಾಣ ಮಾಡುವಲ್ಲಿ ಕೇಂದ್ರ ಸರ್ಕಾರ ಹಣ ಸಾಕಷ್ಟು ಬಿಡುಗಡೆ ಮಾಡಿದ್ರು ಕೂಡ ಸಿದ್ದರಾಮಯ್ಯ ಅವಧಿಯಲ್ಲಿ ಇರಬಹುದು, ಜೊತೆಗೆ ಕಾಂಗ್ರೆಸ್ ಅವಧಿಯಲ್ಲಿ ಸಾಕಷ್ಟು ಉದ್ಯೋಗಗಳು ಸೃಷ್ಟಿ ಆಗಿಲ್ಲ. ಜೊತೆಗೆ ಆ ಬಿಡುಗಡೆ ಆದಂತಹ ಹಣ ಕೇವಲ ಆ ನೆರೆಗೆ ಅಧ್ಯಕ್ಷರು ಏನಿರ್ತಾರೆ ಅವರ ಕೈಯಲ್ಲೇ ಇರುವಂತದ್ದು. ಹೀಗಾಗಿ ಇದರ ಒಂದಷ್ಟು ಮಾಡಿಫೈ ಆಗಿ ಬದಲಾವಣೆಯಾಗಿ ಎಲ್ಲಾ ಸೆಂಟ್ರಲ್ ಗವರ್ಮೆಂಟ್ ಅವರು ನೇರವಾಗಿ ಅಂಕಿಅಂಶಗಳನ್ನ ತಾತ್ವಿಕವಾಗಿ ಅಂದ್ರೆ ಗುಣಮಟ್ಟವಾಗಿ ಜನರಿಗೆ ತಲುಪುವ ರೀತಿಯಲ್ಲಿ, ಜೊತೆಗೆ ಉದ್ಯೋಗವನ್ನು ಜನರಿಗೆ ಕೊಡುವಂತ ನಿಟ್ಟಿನಲ್ಲಿ ಹೊಸದಾಗಿ ನಿರ್ಮಾಣವನ್ನ ಮಾಡ್ತಾ ಇದ್ದಾರೆ. ಈ ವಿಚಾರವನ್ನ ರಾಜ್ಯ ಬಿಜೆಪಿ ನಾಯಕರಿಗೆ ಶಾಸಕರಿಗೆ ಮನವರಿಕೆಯನ್ನ ಮಾಡಿರುವಂತದ್ದು. ಹೀಗಾಗಿ ನಾಳೆ ನಡೆಯುವಂತಹ ಬಿಜೆಪಿ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಸ್ವತಃ ಶಿವರಾಜ್ ಸಿಂಗ್ ಚೌಹಾಣ್ ಅವರು ಭಾಗಿಯಾಗಿ ಎಲ್ಲಾ ಬಿಜೆಪಿ ಶಾಸಕರಿಗೆ ಅಂದ್ರೆ ಪರಿಷತ್ ಸದಸ್ಯರು ಇರ್ಬೋದು ಹಾಗೆ ಬಿಜೆಪಿ ಶಾಸಕರಿಗೆ ಒಂದಷ್ಟು ಮನವರಿಕೆ ಮಾಡುವಂತದ್ದು. ಜೊತೆಗೆ ಭ್ರಷ್ಟಾಚಾರ ಇರ್ಬೋದು, ಉದ್ಯೋಗ ಇರ್ಬೋದು, ಈ ನಿಟ್ಟಿನಲ್ಲಿ ಹೇಗೆ ಕೇಂದ್ರ ಸರ್ಕಾರದ ನಡೆಯನ್ನ ಸಮರ್ಥಿಸಿಕೊಳ್ಬೇಕು ನಿಟ್ಟಿನಲ್ಲಿ ಒಂದಷ್ಟು ತರಬೇತಿಯನ್ನ ನೀಡಲಿದ್ದಾರೆ. ಮಧುಸೂದನ್, ಧನ್ಯವಾದ ಗಣಪತಿ ನಿಮ್ಮ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.